ಇನ್ನು ದೆಹಲಿ ಹೈಕೋರ್ಟ್ನಲ್ಲಿ ವಾಂಗ್ಚುಕ್ ಪತ್ನಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆ ಈಗ ನಡೀತಾ ಇದೆ. ದೆಹಲಿಯ ಹೈಕೋರ್ಟ್ನಲ್ಲಿ ಸೋನಂ ವಾಂಗ್ಚುಕ್ ಅವರ ಪತ್ನಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆ ಸರ್ಕಾರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೋರಿ ಸೋನಂ ವಾಂಗ್ಚುಕ್ ಅವರ ಪತ್ನಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಸಫ್ದರ್ಜಂಗ್ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಈ ಕುರಿತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಇಬ್ಬರು ವೈದ್ಯರಿಂದ ವಾಂಗ್ಚುಕ್ ಆರೋಗ್ಯದ ಮೇಲೆ ನಿಗಾ ವಹಿಸಲಾಗಿದೆ. ತುರ್ತು ನಿಗಾ ಘಟಕದಲ್ಲಿ ಸೋನಂ ವಾಂಗ್ಚುಕ್ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹೈಕೋರ್ಟ್ಗೆ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ವ್ಯವಸ್ಥೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸೋನಂ ವಾಂಗ್ಚುಕ್ ಅವರ ಪತ್ನಿ. ವಾಂಗ್ಚುಕ್ ಪರ ವಕೀಲ ಕಪಿಲ್ ಸಿಬಲ್ ಅವರು ಹೈಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ನೋಡಿ. ನಿನ್ನೆ ನಡೆದಂಥ ಬೆಳವಣಿಗೆ ವೀಕ್ಷಕರೇ, ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ರು ದೆಹಲಿಯ ಜಂತರ್ ಮಂತರ್ನಲ್ಲಿ. ಆದರೆ ಏಕಾಏಕಿಯಾಗಿ ದೆಹಲಿ ಪೊಲೀಸರು ಬಂದು ಅವರನ್ನು ಅಲ್ಲಿಂದ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿದ್ರು. ಯಾಕಂದರೆ ತೀವ್ರ ಅಸ್ವಸ್ಥರಾಗಿದ್ದಂಥ ಸ್ಥಿತಿಯಲ್ಲಿದ್ದರು. ಯಾಕಂದರೆ ಇಲ್ಲಿಯವರೆಗೆ ಅವರು ಊಟವನ್ನು ಮಾಡಿರಲಿಲ್ಲ. ಅವರು ಉಪವಾಸ ಸತ್ಯಾಗ್ರಹವನ್ನು, ನಿರಶನವನ್ನು, ಧರಣಿಯನ್ನು ಕೂತಿದ್ರು. ಮತ್ತು ದೆಹಲಿ ಹೈಕೋರ್ಟ್ ಒಂದು ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿತ್ತು. ದೆಹಲಿ ಪೊಲೀಸರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿತ್ತು. ಅದು ಸೋನಂ ವಾಂಗ್ಚುಕ್ ಅವರ ಆರೋಗ್ಯದ ಕಡೆಗೆ ಗಮನ ಹರಿಸುವಂತ ಹೇಳಿತ್ತು. ಸೊ ಹಾಗಾಗಿ ದೆಹಲಿ ಪೊಲೀಸರು ನಿನ್ನೆ ಬಂದು ಸೋನಂ ವಾಂಗ್ಚುಕ್ ಅವರನ್ನ ಅಲ್ಲಿಂದ ಕರ್ಕೊಂಡು ಹೋದ್ರು. ಸೊ ಅದಾದ ಮೇಲೆ ಈಗ ಅವರನ್ನ ದೆಹಲಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಈಗ ಅಸ್ವಸ್ಥರಾಗಿದ್ದಂಥ ವಾಂಗ್ಚುಕ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಸರಿಯಾಗಿದೆ ಅನ್ನುವ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲಿಸಿದ್ದು ನಿರಂಕುಶ ಅಧಿಕಾರ ನಡೆಯಲ್ಲ. ವಾಂಗ್ಚುಕ್ ಅವರು ಅಸ್ವಸ್ಥರಾಗಿದ್ದಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಂದು ವೇಳೆ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆಗೋಗ್ಬಿಟ್ಟಿದ್ರೆ ಏನು ಅಂತ, ನಿಮಗೆ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆ ವ್ಯವಸ್ಥೆ ಬೇಕಾ ಅನ್ನುವ ಪ್ರಶ್ನೆ ವಾಂಗ್ಚುಕ್ ಪರ ವಕೀಲರಿಗೆ ದೆಹಲಿ ಹೈಕೋರ್ಟ್ ಪ್ರಶ್ನೆಯನ್ನ ಕೇಳಿದೆ. ಸೊ ಎಲ್ಲ ಒಂದು ಕಡೆ ಇದು ಯಾವ ರೀತಿಯಾಗಿ ನೋಡ್ಲಾಗ್ತಾ ಇದೆ ಅಂದ್ರೆ ವೀಕ್ಷಕರೇ, ಪೊಲೀಸರು ಬಂದ್ರು, ವಾಂಗ್ಚುಕ್ ಅವರ ಮೇಲೆ ದೌರ್ಜನ್ಯವನ್ನು ನಡೆಸುವ ರೀತಿಯಲ್ಲಿ ನಡ್ಕೊಂಡ್ರು. ಅಷ್ಟೇ ಅಲ್ಲ, ಒಂದು ಬಿಳಿ ಪರದೆಯನ್ನ ಅಡ್ಡಲಾಗಿ ಕಟ್ಟಿ ಅವರನ್ನ ಅಲ್ಲಿಂದ ತಗೊಂಡು ಕರ್ಕೊಂಡು ಹೋಗ್ಬಿಟ್ರು. ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಒಂದು ರೀತಿಯಾಗಿ ಆಕ್ರಮಣಕಾರಿಯಾಗಿ ಅವರು ನಡ್ಕೊಂಡ್ರು ಅನ್ನುವ ರೀತಿಯಾದಂಥ ಆರೋಪಗಳಿತ್ತು. ಆದರೆ ಈಗ ಆ ಎಲ್ಲ ಆರೋಪಗಳನ್ನು ಇವತ್ತು ಹೈಕೋರ್ಟ್ ತಳ್ಳಿ ಹಾಕಿರುವಂಥದ್ದು. ಮಗದೊಂದು ಕಡೆ ಸೋನಂ ವಾಂಗ್ಚುಕ್ ಅವರ ಧರ್ಮಪತ್ನಿ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ರು, ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಬೇಕು ಅಂತ. ಆ ಅರ್ಜಿಯನ್ನು ಇದೀಗ ದೆಹಲಿಯ ಹೈಕೋರ್ಟ್ ತಿರಸ್ಕಾರವನ್ನ ಮಾಡೋದರ ಮೂಲಕ ದೆಹಲಿಯ ಸರ್ಕಾರಿ ಆಸ್ಪತ್ರೆಯಲ್ಲೇ ಸೋನಂ ವಾಂಗ್ಚುಕ್ ಅವರಿಗೆ ಟ್ರೀಟ್ಮೆಂಟ್ ಮುಂದುವರಿಯಲಿ ಅಂತ ಹೈಕೋರ್ಟ್ ಹೇಳಿರುವಂಥದ್ದು. ಸೊ ಆ ಮೂಲಕ ಈಗ ಏನು ದೆಹಲಿಯ ಆಸ್ಪತ್ರೆಯ ಸರ್ಕಾರಿ ಆಸ್ಪತ್ರೆಯ ಸಫ್ದರ್ಜಂಗ್ನಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಸಹ ನ್ಯಾಯಾಲಯದಲ್ಲಿ ಹೇಳಿದ್ರು. ಅಂದ್ರೆ ಇಬ್ಬರು ತಜ್ಞ ವೈದ್ಯರು ಸೋನಂ ವಾಂಗ್ಚುಕ್ ಅವರ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದಾರೆ, ಅವರನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಸೋನಂ ವಾಂಗ್ಚುಕ್ ಅವರ ಮುಂದಿನ ಟ್ರೀಟ್ಮೆಂಟ್ ದೆಹಲಿಯ ಸರ್ಕಾರಿ ಆಸ್ಪತ್ರೆಯಲ್ಲೇ ಮುಂದುವರಿಯಲಿದೆ.